ಇವತ್ತು ಅಕ್ಟೋಬರ್ 6ನೇ ತಾರೀಕು ಬೆಳಗಿನ ವಾಕನ್ನು ನೋಡ್ತಾ ಇರ್ಬೋದು. ಅಭಿಮನ್ಯುಗೆ ಕಂಪ್ಲೀಟ್ ಆಗಿ ಅಭಿಮನ್ಯು ಸೇರಿದಂತೆ ಪ್ರತಿಯೊಂದು ಆನೆಗಳಿಗೂ ಕೂಡ ಎಷ್ಟು ಜನ ಹೂವನ್ನ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಹೂವಿನ ಅಲಂಕಾರ ಅಂತ ಹೇಳ್ಬೋದು. ಅಭಿಮನ್ಯುಗೆ ದೊಡ್ಡ ಹಾರ ನೋಡ್ತಾ ಇರ್ಬೋದು. ಹಿಂದ್ಗಡೆ ಆನೆಗಳು ಕೂಡ ಬರ್ತಿದೆಯಲ್ಲ, ಸೊ ಎಲ್ಲ ಆನೆಗಳಿಗೂ ಕೂಡ ಒಂದು ಸ್ಪೆಷಲ್ ಹಾರ ಮತ್ತೆ ಹೂವಿನ ಎಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಬಹಳಷ್ಟು ಖುಷಿಯಾಗುತ್ತೆ ನೋಡೋಕ್ಕೆ. ಸೊ ನಮ್ಮ ಏಕಲವ್ಯ ಬಂದ, ಹಿಂದ್ಗಡೆ ರೋಹಿತ್ ಇದ್ದಾನೆ, ಗೋಪಿ ಇದ್ದಾನೆ, ಪ್ರಶಾಂತ. ಸೊ ಹೀಗೆ ಕಂಪ್ಲೀಟ್ ಆಗಿ ಎಲ್ಲ ಪ್ರತಿಯೊಂದು ಆನೆಗಳು ಕೂಡ ವಾಕನ್ನ ಮಾಡ್ತಾ ಇದ್ದಾವೆ. ಜನ ನೋಡ್ತಿರ್ಬೋದು ಬೆಳಿಗ್ಗೆನೆ ಎಷ್ಟರ ಮಟ್ಟಿಗೆ ಆನೆಗಳನ್ನು ನೋಡಬೇಕು ಅಂತ ಜನ ಕಿಚುರಿಗೆ ಸೇರಿದ್ದಾನೆ ಅಂತ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಯೂಶಲಿ ಬೆಳಗ್ಗೆ ಹೊತ್ತು ಅಷ್ಟಾಗಿ ಜನ ಇರೋದಿಲ್ಲ, ಸಂಜೆ ಹೊತ್ತು ತುಂಬಾ ಜನ ಬರ್ತಾರೆ 5 ಗಂಟೆ ಟೈಮ್ಗೆ. ಆದರೆ ಇವತ್ತು ಬೆಳಗ್ಗೆನೆ ಬಂದಿದ್ದಾರೆ, ಯಾಕೆಂದ್ರೆ ದಸರಾ ಕೂಡ ಸಮೀಪಿಸಿದೆ ಮತ್ತೆ ಲೈಟಿಂಗ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗಿದೆಯಲ್ಲ. ಸೊ ಹೀಗಾಗಿ ಮೈಸೂರಿಗೆ ಸಿಕ್ಕಾಪಟ್ಟೆ ಜನ ಆಗಮಿಸಿದ್ದಾರೆ. ಜೊತೆಗೆ ಆನೆಗಳನ್ನ ನೋಡಬೇಕು ಅಂತ ಕೂಡ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನಮ್ಮ ಮಹೇಂದ್ರ ಕೂಡ ಜಾಯ್ನ್ ಆಗಿದ್ದಾನೆ. ನಿನ್ನೆ ರೆಸ್ಟ್ ಪಡ್ಕೊಂಡಿದ್ದ, ದಸರಾ ಮುಗಿಸಿ ಇವಾಗ ಮಹೇಂದ್ರ ಕೂಡ ಜಾಯ್ನ್ ಆಗಿದ್ದಾನೆ. ಮತ್ತೆ 2 ಹೆಣ್ಣಾಣೆ ಹಿರಣ್ಯ ಮತ್ತೆ ದೊಡ್ಡವ್ರಿಗೆ ಕೂಡ ಜಾಯ್ನ್ ಆಗಿದ್ದಾಳೆ. ನೋಡ್ತಾ ಇರ್ಬೋದು ನಮ್ಮ ಧನಂಜಯ. ಸೊ ಧನಂಜಯ ಮತ್ತೆ ಬಂದಿದ್ದಾನೆ. ಭೀಮಾ ಕಂಜನ್ ಪೂಜ್